ಅದು ಆರ್ಗಾನಿಕ್ ಅಲ್ಲ. ಕಬ್ಬು ಇದರಲ್ಲಿ ಬೆಳೀತಾರೆ, ಅದರಲ್ಲಿ ಫೆರ್ಟಿಲೈಸರು ಪೆಸ್ಟಿಸೈಡ್ಸ್ ಹಾಕಿ ಬೆಳೀತಾರೆ. ರಾಸಾಯನಿಕದಲ್ಲಿ ಕಬ್ಬು ಬೆಳೆದು ನೀವು ಮಾಡಬೇಕಾದ್ರೆ ಅದು ಕಪ್ಪು ಬೆಲ್ಲ ತೆಗೆದುಬಿಟ್ಟು ಆರ್ಗಾನಿಕ್ ಬೆಲ್ಲ ಅಂದರೆ ಹೆಂಗೆ ನಂಬೋದು? ನಾನು ಮೊದಲು ಹಂಗೆ ಅನ್ಕೊಂಡು ತಿಳ್ಕೊಂಡಿದ್ದೆ. ಆಮೇಲೆ ನಾನೇ ಕಬ್ಬು ಹಾಕೊಂಡು ಬೆಳ್ಕೊಂಡು ನಾನು ನಮ್ಮ ವ್ಯವಸಾಯಕ್ಕೆ ಎಷ್ಟು ಬೇಕು ಅಷ್ಟು ನಾನೇ ಬೆಳ್ಕೊತ ಇದ್ದೀನಿ. 500 ಕಿಲೋ ಬೇಕು ನನಗೆ ವರ್ಷಕ್ಕೆ, ನಾನೇ ಬೆಳ್ಕೊತ ಇದ್ದೀನಿ. ನೋಡಿ ಈ ಕರಿವೆ ಪತ್ತ ನೋಡಿ, ನೀವು ತೆಗೆದು ವಾಸನೆ ನೋಡಿ, ಈ ಕಡೆದು ಆ ಕಡೆ ಯಾವುದೋ ಒಂದು ನೋಡಿ, ಸ್ಟ್ರಾಂಗ್ ಇದೆ, ಚೆನ್ನಾಗಿ ಘಾಟ್ ಬರ್ತದೆ. ನೀವು ಅದೇ ಉಪ್ಪು ಹಾಕಿರೋದು ನೋಡಿ, ಅದು ಉಪ್ಪು ಅಂದರೆ ರಾಸಾಯನಿಕ ಹಾಕಿರೋದು ನೋಡಿ. ಹಾಂ, ನೀವು ಹಿಂಗೆ ಅಂದರೆ ಇಲ್ಲಿಗೆ ಬರ್ತಾ ಇದೆ, ಎಷ್ಟು ದೂರ ಇದ್ದೀವಿ ನೋಡಿ ನಾವು. ಹಾಂ, ನಿಮಗಿರೋದು ಸರ್, ನೀವು ತರಕಾರಿ ಒಂದು ಅಂಗಡಿ ನೀವೇ ಸ್ವಂತ ಮಾಡಬೇಕು ಅಂತ. ನೀವು ತರಕಾರಿ, ನಾಟು ತರಕಾರಿ ಅಮ್ಮ, ತರಕಾರಿ ಒಂದಲ್ಲ, ನಾವೇನು ಬೆಳಿತೀವೋ ಅದು. ನಾವು ನಮ್ಮಂಗೆ ಇನ್ನೊಂದು 2-3 ರೈತರ ಹತ್ರ ಹಾಕ್ಸಿ ಅದು ಇದು ಸೇರಿ ಒಂದು ಅಂಗಡಿ ಥರ ಮಾಡಿ ಅವನೇ ಮಾರ್ಕೊಂತಾನೆ, ನಮ್ಮನ್ನು ನಾವೇ ಮಾರ್ಕೊಂತೀವಿ. ಇವಾಗ ಎಷ್ಟು ಇಲ್ಲಿಯೇ ಒಂದು ರೇಟ್ ಅಂದರೆ ಬೆಂಗಳೂರಲ್ಲಿ ಎಷ್ಟು ರೇಟ್ ಅದೇ ಅಲ್ಲೇ ಅರ್ಧ ಡಿಫ್ರೆನ್ಸ್. ನಾನೇನು ಹೇಳ್ತೀನಿ ಅಂದರೆ, ಬೆಂಗಳೂರಲ್ಲಿ 100 ರೂಪಾಯಿ ಅಕ್ಕಿ ಇದ್ದರೆ ಆರ್ಗಾನಿಕ್ ರೈಸ್ ನಾವು 100 ರೂಪಾಯಿ ಕೊಡೋಣ, ನಮಗೇನು ಲಾಸ್? ಈ ವರ್ಷ ನೋಡಿ